ಈಗ ಜಾಮೀನು ಸಿಕ್ಕಿತ್ತು, ಹೊರಗಿದ್ದು ಆರಾಮ್ ವಿಚಾರ ನಡೆದತಿ, ಇನ್ನೇನು ಆಗೋದಿಲ್ಲ ಬಿಡ ಅಂತಾಗ ಈಗ ಜಾಮೀನು ರದ್ದಾಗೋ ಟರ್ನ್ ಹೆಂಗ್ ತಗೊಂಡು ಅಂತ ಏನ್ ಕಾರಣ ಘಟನೆ? ಈ ಟ್ರಯಲ್ ನಡೆದಾಗಿಂದನೂ ಸಾಕ್ಷಿಗಳ ಮೇಲೆ ಒತ್ತಡ ಹಾಕೋದು, ಸಾಕ್ಷಿಗಳನ್ನು ಎದುರಿಸೋದು, ಸಾಕ್ಷಿಗಳಿಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು, ಹಣದ ಆಮಿಷಗಳನ್ನೆಲ್ಲ ಒಡ್ಡಿ ಒಂದು ಸುಳ್ಳು ಸಾಕ್ಷಿ ಹೇಳಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಮೊದಲಿಂದನೂ ಮಾಹಿತಿ ಇತ್ತು. ಆ ಮಾಹಿತಿ ಮೇರೆಗೆ ಯೋಗೇಶ್ ಗೌಡರ ಅಣ್ಣನಾದಂಥ ಗುರುನಾಥ್ ಗೌಡರು ನಾವು ಹೋಗಿ CBI ಕಚೇರಿಗೆ ಹೋಗಿ ಲಿಖಿತವಾಗಿ ಒಂದಿಷ್ಟು ಮತ್ತೆ ಮೊದಲು 2016-17ರಲ್ಲಿ ಏನು ಟ್ರಯಲ್ ನಡೆದಿತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ, ಅವಾಗ ಏನು ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡಿದ್ರು ಅದೇ ರೀತಿಯಲ್ಲಿ ಮತ್ತೆ ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ನಾವು ಕೊಟ್ಟಾದ್ಮೇಲೆ CBIದವರು ನಾವು ಕೊಟ್ಟ ಮಾಹಿತಿಯನ್ನು ಇಟ್ಟುಕೊಂಡು ಅದನ್ನು ಫಾಲೋ ಅಪ್ ಮಾಡಿದ್ರು. ಫಾಲೋ ಅಪ್ ಮಾಡಿದಾಗ CBIದವರಿಗೆ ಸಾಕಷ್ಟು ದಾಖಲೆಗಳು ಲಭ್ಯ ಆದಾಗ ಅವರ ಬೇಲ್ ಕ್ಯಾನ್ಸಲೇಷನ್ಗೆ ಹೋಗುವಂಥ ಪ್ರಸಂಗ ಬಂತು. ಬೇಲ್ ಕ್ಯಾನ್ಸಲೇಷನ್ ಅವಾಗ ಹೋದ್ರು, ಹಾಗಾಗಿ ಇದು ಟರ್ನ್ ತಗೊಂತು. ಏನಿಲ್ಲ, ಈಗ ಈ ಕೊಲೆ ನಡೆದ ಸಮಯದೊಳಗಡೆ ಈ ಚಂದ್ರಶೇಖರ್ ಇಂಡಿ ಅನ್ನೋರು ಶಿವಾನಂದ ಬೈರಗೊಂಡ್ ಅನ್ನೋರ ಮುಖಾಂತರ ಒಂದು 3 ರಿವಾಲ್ವರ್ಗಳನ್ನು ತೆಗೆದುಕೊಂಡು ಬಂದು ಆರೋಪಿ ನಂಬರ್ 1 ಈ ವಿನಯ್ ಕುಲಕರ್ಣಿ ಅವರ ಮೂಲಕ ಬಸವರಾಜ್ ಮುತ್ತಿಗೆ ಅವರಿಗೆ ಕೊಟ್ಟಿದ್ರು ಅನ್ನುವಂಥದ್ದು ಚಾರ್ಜ್ ಶೀಟ್ ಅಲ್ಲಿ ಇದೆ. ಸೊ ಶಿವಾನಂದ ಬೈರಗೊಂಡವರು, ಶಿವಾನಂದ್ ಬಿರಾದರ್ ಅವರು ಏನಾಗಿದ್ರು ಅಂತ ಕೇಳಿದ್ರೆ ಮಾಫಿ ಸಾಕ್ಷಿಯನ್ನು ಮಾಡ್ಕೊಂಡಿದ್ರು. ಅಂದ್ರೆ ಅಪ್ರೂವರ್ ಆಗಿದ್ರು ಅವರು. ನಾನು ಪಿಸ್ತೂಲ್ ಕೊಟ್ಟಿದ್ದು, ನಾನು ರಿವಾಲ್ವರ್ ಕೊಟ್ಟಿದ್ದು ಸತ್ಯ ಅಂತೇಳಿ ಅವರು ಇವನ್ ವಿರುದ್ಧ, ಯಾರು ಚಂದ್ರಶೇಖರ್ ಇಂಡಿ ವಿರುದ್ಧ ಅವರು ಸಾಕ್ಷಿಯನ್ನು ಹೇಳಿದ್ರು. ಸೊ ಹಾಗಾಗಿ ಅವರ ಸಾಕ್ಷಿಗೆ ಅವ್ರು ಬಂದು ಕೋರ್ಟ್ ಒಳಗಡೆ ಅವ್ರೇನು ಮಾಫಿ ಸಾಕ್ಷಿ ಆಗಿದ್ದಾರೋ ಅದನ್ನು ಹೇಳಬೇಕಿತ್ತು ಅವ್ರಿಗೆ. ಅವ್ರು 164 ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಅದಲ್ಲದೇನೆ ಒಬ್ರು ನಾಗಪ್ಪ ಬೈರ್ಗೊಂಡ್ ಅನ್ನುವಂಥವ್ರು ಮತ್ತೆ ಹುಳ್ಳೆ ಅನ್ನುವಂಥವ್ರು, ಸುರೇಶ್ ಹುಳ್ಳೆ ಅನ್ನುವಂಥವ್ರು ಈ ಏನು ರಿವಾಲ್ವರ್ಗಳನ್ನು ಕೊಟ್ಟಿದ್ರು, ಆ ರಿವಾಲ್ವರ್ಗಳನ್ನು ಹುಬ್ಳಿಗೆ ತಂದು ಹುಬ್ಳಿಯಲ್ಲಿ ವಿನಯ್ ಕುಲಕರ್ಣಿ ಅವರ ಸಹೋದರ ವಿಜಯ್ ಕುಲಕರ್ಣಿ ಅವರ ಮನೆಗೆ ತಗೊಂಡೋಗಿ ಅಲ್ಲಿಂದ ಡೈರಿಗೆ ತಂದು ವಿನಯ್ ಕುಲಕರ್ಣಿ ಅವರು ಕೊಟ್ಟು ಅಲ್ಲಿಂದ ಏನು ಬಸವರಾಜ್ ಮುತ್ತಿಗೆ ಅವರು ಕೊಟ್ಟಿದ್ರು. ಈ ಮಧ್ಯದೊಳಗಡೆ ಅವರು ಆ ಎಲ್ಲಾ ವಿಷಯಗಳು ಅವ್ರಿಗೆ ಗೊತ್ತಿದ್ದರಿಂದ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಿದ್ರು. ಸೊ ಅವರ ಸಾಕ್ಷಿ ಮತ್ತೆ ಬೈರಗೊಂಡನ ಸಾಕ್ಷಿ, ಬಿರಾದರನ ಸಾಕ್ಷಿ ಆಗ್ಬೇಕಿತ್ತು. ಆ ಸಮಯದಲ್ಲಿ ಅವರನ್ನ ಏನೀಗ ಈ 5ನೇ ತಾರೀಕು 5/10/2024 ಈ ಹುಳ್ಳೆ ಮತ್ತೆ ಇವರು ನಾಗಪ್ಪ ಬೈರಗೊಂಡ್ ಇವರ ಸಾಕ್ಷಿ ಇತ್ತು. 4ನೇ ತಾರೀಕಿಗೆ ಅವರನ್ನ ಒಂದು ವೆಹಿಕಲ್ ಮಾಡಿ ಬಿಜಾಪುರದಿಂದ ಕರ್ಕೊಂಡು ಬಂದು ತುಮಕೂರಿನ ವೈಶಾಲಿ ಲಾಜಲ್ಲಿ ಇಡ್ತಾರೆ. ಇವರು ವೈಶಾಲಿ ಲಾಜಲ್ಲಿ ಇಟ್ಟು ಅವ್ರಿಗೆ ಅವ್ರು ಏನೇನು ಹೇಳ್ಬೇಕು ನಾಳೆ ಕೋರ್ಟ್ ಒಳಗಡೆ ಬಂದು ಅಂತ ಟ್ಯೂಟರ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಟ್ಯೂಷನ್ ಹೇಳ್ಕೊಡ್ತಾರೆ, ಹಿಂಗೆ ಹೇಳ್ಬೇಕು ನೀವು ಅಂತ. ಆ ಸಮಯದಾಗ ಏನ್ ಮಾಡ್ತಾರ, CBIದವರು ನೀವು ಬರ್ತಾ ಇದೀರೋ ಇಲ್ಲೋ, ನಾಳೆ ನಿಮ್ಗೆ ಡೇಟ್ ಇದೆ ಅಂತೇಳಿ CBIದವರು ಸಮನ್ಸ್ ಕೊಡುವಂತ ಪೊಲೀಸ್ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತಾರೆ. ಅದು ರೂಟೀನ್, ಅದು ಬರ್ತಾ ಇದ್ರೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ, ಬರ್ತಿಲ್ಲ ಅಂದ್ರೆ ಬರ್ತಿಲ್ಲ ಅಂತೇಳಿ ಕೋರ್ಟಿಗೆ ಹೇಳ್ತಾರೆ. ಅವ್ರು ಹೇಳಿದಾಗ ಅವ್ರೇನ್ ಹೇಳ್ತಾರೆ, ನಾವು ಬರ್ತಾ ಇಲ್ಲ ಸರ್ ನಾಳೆ ಅಂತ ಹೇಳ್ತಾರೆ. ಅವರು ಅವ್ರದ್ದು ಲೊಕೇಶನ್ ಅನ್ನ CBIದವ್ರು ತೆಗೆದು ಚೆಕ್ ಮಾಡಿದಾಗ, ಯಾಕಂದ್ರೆ ನಾವು ಆಲ್ರೆಡಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ CBI ಅವರಿಗೆ, ಈ ಸಾಕ್ಷಿಗಳು ಹ್ಯಾಂಡಲ್ ಆಗ್ತಿದಾವು ಅಂತೇಳಿ. ಅದರ ಆಧಾರದ ಮೇಲೆ ಏನ್ ಮಾಡ್ತಾರ CBIದವರು, ಅವ್ರ ಲೊಕೇಶನ್ ಚೆಕ್ ಮಾಡಿದಾಗ ಅವ್ರು ತುಮಕೂರಲ್ಲಿ ಇರ್ತಾರೆ. ಸೊ ಅವ್ರು ಬರೋದಿಲ್ಲ ಅನ್ನೋರು ಬಿಜಾಪುರದಲ್ಲಿ ಇರ್ಬೇಕಿತ್ತು, ತುಮಕೂರದಲ್ಲಿ ಯಾಕಿದಾರ ಅಂತ ಹೇಳಿ CBIದವರು ಅದನ್ನ ಅವರು ಪ್ರಿಲಿಮಿನರಿ ಆಗಿ ತಮಗೆ ಹೆಂಗ್ ಬೇಕೋ ಅದನ್ನ ರೀತಿಯಲ್ಲಿ ಒಂದು ಎನ್ಕ್ವೈರಿಯನ್ನು ಮಾಡ್ತಾರೆ. ಅವರು ಅವ್ರ ರೀತಿ ಒಳಗಡೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ನಂತರ ಈ ಬರೋದಿಲ್ಲ ಅಂತ ಹೇಳಿದ್ದನ್ನ CBIದವರು ಕೋರ್ಟ್ ನಲ್ಲಿ ಸಬ್ಮಿಷನ್ ಮಾಡ್ತಾರೆ. ಸರ್ ಅವರು ಬರ್ತಾ ಇಲ್ಲ, ಯಾವುದೋ ಕಾರಣದಿಂದ ಬರೋದಿಲ್ಲ ಅಂತ ಹೇಳಿದಾರೆ ಅಂತೇಳಿ ಇನ್ನೂ ಸಬ್ಮಿಷನ್ ಮಾಡ್ತಾರಲ್ಲಿ ಅವತ್ತು. ಅದನ್ನ ಡೇಟ್ ಹೋಗ್ಬಿಡ್ತದು. ಡೇಟ್ ಹೋದ್ಮೇಲೆ ಈ ಏನು ನಾಗಪ್ಪ ಬೈರಗೊಂಡ ಮತ್ತೆ ಹುಳ್ಳೆ ಅನ್ನೋರು ಕೋರ್ಟ್ ಒಳಗಡೆ ಬಂದ್ಬಿಡ್ತಾರೆ. ಬಂದಾಗ ಈ ಆರೋಪಿತರ ಪರವಾಗಿರುವಂತ ಒಬ್ರು ವಕೀಲರು, ಸರ್ ಅವರು ಸಾಕ್ಷಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವಾಗ CBIದವ್ರಿಗೆ ಡೌಟ್ ಆಗುತ್ತೆ. ಏನಂತ ಕೇಳಿದ್ರೆ, ಇವರೇ ಸಾಕ್ಷಿ ಅಂತ ಅವ್ರಿಗೆ ಹೆಂಗ್ ಗೊತ್ತು? CBIದವರು ಅವ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ, CBIದವ್ರು ಹೋಗಿ ಮಾಹಿತಿಯನ್ನು ಕಲೆ ಹಾಕಿದಾಗ ಅಲ್ಲಿ ಏನು ತುಮಕೂರಲ್ಲಿ ಲಾಜ್ ಅಲ್ಲಿ ಇದ್ರು, ಆ ಲಾಜ್ನ ಡೈರಿ ಮತ್ತು ಅದನ್ನೆಲ್ಲ ಚೆಕ್ ಮಾಡಿದಾಗ ಆ ಲಾಜ್ ಅನ್ನು ಬುಕ್ ಮಾಡದಂತವ್ರು ವಿನಯ್ ಕುಲಕರ್ಣಿ ಅವರ ಆಪ್ತರಾದಂತಹ ರಮೇಶ್ ಅನ್ನುವಂಥ ಕಾಂಟ್ರಾಕ್ಟರ್ ಅದನ್ನ ಲಾಜನ್ನ ಅವ್ರು ರೂಮ್ ಬುಕ್ ಮಾಡಿರ್ತಾರೆ. ಅದನ್ನು ಪೇಮೆಂಟ್ ರಮೇಶ್ ಅವರೇ ಕೊಟ್ಟು ಕಳಿಸಿರ್ತಾರೆ. ರಾಘವೇಂದ್ರ ಅನ್ನುವಂಥವ್ರು ಅದನ್ನು ಪೇಮೆಂಟ್ ಕೊಟ್ಟಿರ್ತಾರೆ. ಅದೆಲ್ಲವೂ ಕೂಡ ಡೈರಿಯಲ್ಲಿ ಮೆನ್ಷನ್ ಆಗುತ್ತೆ. ಆ ಡೈರಿನ ಮತ್ತೆ ಅಲ್ಲಿ CCTV ಫುಟೇಜ್ ಬಂದು ರೂಮ್ ಮಾಡದಂಥವ್ರದ್ದು ಎಲ್ಲ ಫುಟೇಜನ್ನು ತಗೊಂಡು ಬಂದು CBIದವ್ರು ಏನ್ ಮಾಡ್ತಾರೆ, ಕೋರ್ಟಿಗೆ ಹಾಕೋಕೆ ರೆಡಿ ಮಾಡ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ 15/11 ಅವಾಗ ಏನಾಗುತ್ತೆ, ಈ ಏನು ಬಿರಾದರ್ ಪಿಸ್ತೂಲ್ ಅನ್ನು ಕೊಟ್ಟಿರ್ತಾರೆ, ರಿವಾಲ್ವರ್ ಏನು ಕೊಟ್ಟಿರ್ತಾರಲ್ಲ, ಶಿವಾನಂದ್ ಬಿರಾದರದ್ದು ಮಾಫಿ ಸಾಕ್ಷಿ ಇರುತ್ತದು. ಅವರನ್ನು ಕೂಡ ಏನ್ ಮಾಡ್ತಾರೆ, ಇದೇ ಮಾದರಿಯಲ್ಲಿ PSI ಹಳ್ಳೂರ್ ಅನ್ನುವಂಥವ್ರು ಈ ಗಾಂಧಿನಗರದಲ್ಲಿ ಒಂದು ಲಾಡ್ಜಿಗೆ, ಎಂತ ಲಾಡ್ಜ್ ಹೆಸರು, ಸಂತೃಪ್ತಿ ಲಾಜಲ್ಲಿ ರೂಮ್ ಮಾಡಿ ಅವರನ್ನ ಅವರೇ ರೂಮ್ ಬುಕ್ ಮಾಡಿ ಬೆಳಿಗ್ಗೆ ಅವರು 6 ಗಂಟೆಗೆ ಬರ್ತಾರೆ, 6:30ಗೆ ಬರ್ತಾರೆ. ರೂಮ್ ನಲ್ಲಿ ಇಡ್ತಾರೆ. ಅವ್ರು ಬಂದು ಒಂದು 15-20 ನಿಮಿಷಕ್ಕೆ ಇವರು
ಹಳ್ಳೂರವರು ಮತ್ತೆ ಇನ್ನೊಬ್ರು ನಮ್ಮ ನವಲಗುಂದ ತಾಲೂಕಿನವರು ಸದಾನಂದ್ ಅನ್ನುವಂಥವ್ರು ಬಂದು ಅವರನ್ನ ಫಾರ್ಚುನರ್ ಗಾಡಿಯಲ್ಲಿ ಕರ್ಕೊಂಡು ಒಂದು 2-3 ಗಂಟೆ ಹೋಗ್ಬಿಡ್ತಾರೆ ಎಲ್ಲೋ. ಸೊ ಆಮೇಲೆ ಗೊತ್ತಾಗುತ್ತೆ ಅವರು ವಕೀಲರ ಹತ್ರ ಕರ್ಕೊಂಡು ಹೋಗಿದ್ರು, ಅವರಿಗೆ ಹೇಳ್ಕೊಡಕ್ಕೆ ಏನು ಹೇಳಬೇಕು ಕೋರ್ಟಲ್ಲಿ, ಹೇಗೆ ಹಾಸ್ಟೆಲ್ ಆಗಬೇಕು ಅನ್ನೋದನ್ನ ಕಲಿಸ್ಕೊಡಕ್ಕೆ ವಕೀಲರ ಹತ್ರ ಕರ್ಕೊಂಡು ಹೋಗಿದ್ರು ಅಂತೇಳಿ ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಅವ್ರನ್ನ ಕರ್ಕೊಂಡು ಬಂದ್ಮೇಲೆ CBI ಅಧಿಕಾರಿಗಳು ಅವ್ರನ್ನ ಕಾಲ್ ಮಾಡಿ 3 ತಾಸು ಅವ್ರನ್ನ ಪ್ರಯತ್ನ ಮಾಡ್ತಾರೆ, ಅವ್ರು ಸಿಗೋದಿಲ್ಲ. ನಂತರ ಅವರು 9:15 ನಂತರ ಅವರು CBI ಅಧಿಕಾರಿಗಳಿಗೆ ಸಿಗ್ತಾರೆ. ಅವರು ಇಲ್ಲ ಸರ್ ನಾನು ಕೋರ್ಟಿಗೆ ಬರ್ತಾ ಇದ್ದೀನಿ ಅಂತೇಳಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಲ್ಲಿ ಇಲ್ಲ ನನ್ನ ಒತ್ತಡದಲ್ಲಿ ನಾನು ಹೇಳಿದ್ದೆ, ನನಗೆ CBI ಅಧಿಕಾರಿಗಳೇ ನಾನು ಹೆದರಿಸಿ ನನಗೆ ಹಿಂಗೆ ಪಿಸ್ತೂಲ್ ಕೊಟ್ಟಿನಿ ಅಂತ ಹೇಳಿಸಿದ್ರು ಅಂತೇಳಿ ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ ಅವರು. ತದನಂತರ ಅವರನ್ನ ಆರೋಪಿತರನ್ನಾಗಿ ಅವರನ್ನು ಕೂಡ ಆರೋಪಿಯನ್ನಾಗಿ ಪರಿಗಣಿಸಲಾಗುತ್ತೆ. ಈಗ ಅದು ಆರೋಪಿಯಾಗಿ ನಿಂತ್ಕೊಂಡಿದ್ದಾರೆ ಅವರು. ಇವೆಲ್ಲ ಅಂಶಗಳನ್ನ CBIದವ್ರು ಗಮನಿಸಿ ಅವ್ರು ಎಲ್ಲಿ ಹೆಂಗ್ ಬಂದ್ರು, ಅವ್ರ ರೂಮನ್ನು ಯಾರು ಮಾಡಿದ್ರು, ಅವ್ರು ಎಲ್ಲಿ ಹೋದ್ರು 3 ಗಂಟೆ, ಅವೆಲ್ಲವನ್ನು ಮಾಹಿತಿ ಕಲೆ ಹಾಕಿದಾಗ ಹಳ್ಳೂರು PSI ಮತ್ತೊಮ್ಮೆ ಚಂದ್ರಶೇಖರ್ ಇಂಡಿ, ಚಂದು ಮಾಮ ಮತ್ತೆ ವಿನಯ್ ಕುಲಕರ್ಣಿ ಅವರ ಸಂಪರ್ಕ ಇವೆಲ್ಲವೂ ಗೊತ್ತಾಗಿ ಅವುಗಳನ್ನ ರೆಡಿ ಮಾಡಿ ಚಂದ್ರಶೇಖರ್ ಇಂಡಿ ಅವರ ಬೇಲ್ ಕ್ಯಾನ್ಸಲೇಷನ್ ಅನ್ನ ಆ ಸಮಯದಲ್ಲಿ CBIದವರು ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಾಕ್ತಾರೆ ಅವರು.